ಹೆಲೋ ಗೈಸ್, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗೇ ಇರಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್, ದಟ್ ಈಸ್ BC ದೀಕ್ಷಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ನಾನು ಈ ವಿಡಿಯೋನ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಡಿಯೋ ಅಂತ ಅಂದರೆ ಡೈಲಿ ವ್ಲಾಗ್ ಆಗಿರುತ್ತೆ, ಜಸ್ಟ್ ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಸಿ, ಬನ್ನಿ. ಎಸ್ ಗೈಸ್, ನಾನು ಮನೆಯೆಲ್ಲ ಕೆಲಸ ಮಾಡಿದ್ದೆ, ಅದನ್ನೆಲ್ಲ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ, ಅದಕ್ಕೆ ಸಾರಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ನನ್ನ ಪ್ಲ್ಯಾನ್ ಏನು ಅಂತ ಅಂದರೆ ನಮ್ಮ ಹುಡುಗಿಗೆ ಅಂದರೆ ತೋರಿಸ್ತೀನಿ, ತಡೀರಿ ಯಾರು ಅಂತ. ಅವಳು ನನಗೆ ತುಂಬ ಫೇವ್ರೇಟು. ಇಲ್ಲಿ ನೋಡಿ ಏನು ಮೈ ಮುರಿತದಲ್ಲ ನೋಡಿ ಗಾಯ್ಸ್, ನೋಡಿ ನೋಡಿ. ಹಲೋ ಮೇಡಮ್. ಎಸ್ ಗೈಸ್, ಇವಳು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ಲು, ಅದಕ್ಕೆ ನಾನು ಇವಳಿಗೆ ಸ್ನಾನ ಮಾಡ್ಸೋಕ್ಕಾಗಿರಲಿಲ್ಲ. ಇವಾಗ ಎಬ್ಬರಿಸಿದ್ದೀನಿ ಸ್ನಾನ ಮಾಡಲಿ, ಫ್ರೆಶ್ ಅಪ್ ಆಗಲಿ ಅಂತ. ಬಿಕಾಸ್ ಇವತ್ತು ಅವಳ ಡೇ, ಅಂದರೆ ಫ್ರೀ ಡೇ. ಅವಳ ಜೊತೆ ಆಟ ಆಡೋದು, ವಿಡಿಯೋ ಮಾಡೋದು, ಸ್ನಾನ ಮಾಡಿಸೋದು ಆ ಥರ ಇರುತ್ತೆ. ಸೊ ಅವಳನ್ನ ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀವಿ ಗೈಸ್. ಓಕೆ ಫ್ರೆಂಡ್ಸ್, ಬಾಯ್. ಓಹ್ ಹಬ್ಬ, ಫೈನಲಿ ಇವಳು ಸ್ನಾನ ಆಯಿತು. ಸ್ನಾನದ ಟೈಮಲ್ಲಿ ಎಷ್ಟು ತುಂಬ 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 ತೀಟೆ ಮಾಡ್ತಾಳೆ. ಸ್ನಾನ ಮಾಡಿಸ್ಕೊಳ್ಳಲ್ಲ, ಮಾತು ಮುಂಚೆಯಿಂದ ತಿರುಗ್ತಾಳೆ. ಅದನ್ನು ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಸ್ನಾನದಿಂದ ಬಂದಿದ ತಕ್ಷಣವೂ ಅಷ್ಟೇ ಸುಮ್ಮನೆ ತೀಟೆ ಮಾಡ್ತಾಳೆ. ಸ್ನಾನ ಮಾಡೋಕ್ಕೆ ಇಷ್ಟ ಇಲ್ಲ ಈ ಹುಡುಗಿಗೆ, ಬರೀ ತೀಟೆ. ಕಚ್ತಾಳೆ, ಪರ್ಸ್ತಾಳೆ, ತೀಟೆ ಮಾಡ್ತಾನೆ ಇರೋದು. ನನ್ನ ಹತ್ರ ಮಾತ್ರ ಇವಳು ಹಬ್ಬ, ಬೇರೆಯವ್ರ ಹತ್ರ ಏನಿಲ್ಲ, ಸೈಲೆಂಟಾಗಿ ಕೂತಿರ್ತಾಳೆ. ನೀವೇ ನೋಡ್ತಾ ಇರಿ ಎಷ್ಟು ತೀಟೆ ಮಾಡ್ತಾಳೆ ಅಂತ ನೋಡಿ. ಸುಮ್ಮನೆ ಇರಲ್ಲ, ಬರೀ ಕಚ್ಚೋದೇ ಉಳ್ದು ನೋಡಿ. ಸ್ನಾನ ಆಗಿ ಈಚೆ ತಂದು ಬಿಟ್ಟರೆ ನಿಂತ್ಕೊಂಡು ನೋಡೋದು. ಆ ಇವಳನ್ನ ಯಾವಾಗಲೂ ಆಟಾಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಕಚ್ಚೋದು. ಓಹೋ ನೋಡಿ, ಪಾಪು ಥರ ನಿಂತಿರ್ತಾಳೆ. ನೋಡಿ ಹಿಂಗೆ ಓಡಾಡೋದು. ಸ್ನಾನದಿಂದ ಕೆಳಗಡೆ, ಮಂಚದ ಕೆಳಗಡೆಯಿಂದ ಬಿಟ್ಟರೆ ಹಿಂಗೆ ಮನೆ ಪೂರ್ತಿ ಹಿಂಗೆ ಓಡಾಡೋದು. ಅದೇನು ಸಿಗುತ್ತೋ ಅವಳಿಗೆ. ವಾವ್, ಮಶ್ರೂಮ್ 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 ನೋಡಿ ಗಾಯ್ಸ್, ನಮ್ಮ ಮನೆ ಮೇಲ್ಗಡೆ ಪಾಟಲ್ಲಿ ಬೆಳೆಸಿರೋದು. ಇದು ಹೈಜೀನಿಕ್ಕು ಅಂತ ಅಂದ್ಕೊಂಡ್ರ, ಮಾರ್ಕೆಟಲ್ಲಿ ತಂದಿರೋದು. ಪಾಟಲ್ಲಿ ಬೆಳ್ಸೋಕ್ಕಾಗುತ್ತಾ? ಓಕೆ. ಏನು ಮಾಡ್ತೀರಾ ಇವಾಗ? ನಿಂತ್ಕೊಂಡು ಬಿರಿಯಾನಿ ಮಾಡ್ತೀರಾ, ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ತೀರಾ, ಮಶ್ರೂಮ್ ಏನು ಮಾಡ್ತೀರಾ? ಬಟಾಣಿ ಗೊಜ್ಜು, ಮಶ್ರೂಮ್ ಗೊಜ್ಜು ಮಾಡ್ಕೊಂಡು ತಿನ್ಕೊಳ್ಳಿ. ಮಶ್ರೂಮ್ ಬಿರಿಯಾನಿ ಮಾಡಕ್ ಬರಲ್ಲ. ಈಗ ಇಲ್ಲಿ ಬಟಾಣಿ ಫ್ರೈ ಆಗ್ತಾ ಇದೆ ಗಾಯ್ಸ್. ಬಟಾಣಿ ಮತ್ತೆ ಏನೇನು ಹಾಕಿದ್ದೀರಾ? ಏನೇನು ಹಾಕಿದ್ಯಾ? ಈರುಳ್ಳಿ ಹಾಕಿದೀಯಾ? ಒಗ್ಗರಣೆ ಮಾಡಿರೋದಾ? ಮಶ್ರೂಮ್ ಹಾಕೋದು. ಅಮ್ಮ ಇವತ್ತು ಮಶ್ರೂಮ್ ರೆಸಿಪಿ ಮಾಡ್ತಾ ಇದ್ದಾರೆ. ಮಶ್ರೂಮ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಬೇಕಂಗೆ. ನೋಡಿ ಗೈಸ್, ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನಮ್ಮ ಅಮ್ಮ ಹೇಳ್ದೆ ಕೇಳ್ದೇನೆ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳೋದು. ಇದಕ್ಕೆ ಮಸಾಲೆಗೆ ಏನೇನು ಹಾಕಿದ್ದಾರೆ ಅಂತಂದರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ತುರ್ಕೊಂಡು, ಈರುಳ್ಳಿ ಇಷ್ಟೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದಾರೆ. ಸ್ವಲ್ಪ ಸಾಂಬಾರ್ ಪುಡಿ ಅಂತೆ ಹಾಕ್ಕೊಂಡು ಈ ಥರ ಮಸಾಲ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಗೊಜ್ಜು ಚೆನ್ನಾಗಿದೆ,
ಇದಕ್ಕೆ ಚಪಾತಿ ಅಥವಾ ರೊಟ್ಟಿ ಏನಾದ್ರು ಮಾಡ್ಕೊಂಡು ತಿಂದ್ರೆ ಇನ್ನೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ಗೈಸ್. ನೋಡಿ ಗೈಸ್, ಇಲ್ಲಾಗಲೇ ಚಪಾತಿ ಮಾಡಿ ಇಟ್ಕೊಂಡಿದ್ದಾರೆ. ಗ್ರೇವಿ ಆಗಿದೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಫ್ರೈ ಮಾಡಿ ಮುಚ್ಚೋದು ಅಷ್ಟೇ. ಅದಾದ್ಮೇಲೆ ಇದಕ್ಕೆ ಚಪಾತಿ ರೆಡಿ ಆಗಿದೆ. ಇವಾಗ ಬೆಳಗಿನ ನಾಷ್ಟ ಆಗಿದೆ. ಸೊ ನೋಡಿ ಗೈಸ್, ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದಿದ್ದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಗುಂಡಿ